ನಮಸ್ಕಾರ ಎಲ್ರಿಗೂ. ನಾನು ಆಶೀಶ್ ಕೆ ಪಾಟೀಲ್. ಹೀಗೆ ಕಮೆಂಟಲ್ಲಿ ಒಬ್ಬರು ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ಡೀಟೇಲ್ಸ್ ಹೇಳಿ ಅಣ್ಣ ಅಂತ ಒಬ್ಬರು ಮೆಸೇಜ್ ಮಾಡಿದರು. ಹಾಗೆ ಅದಕ್ಕಾಗಿ ಇವತ್ತು ಅವರಿಗಾಗಿ ಈ ಒಂದು ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಅಂದರೆ, ಒಂದು ಭಾಗ್ಯಲಕ್ಷ್ಮಿ ಯೋಜನೆಯ ಡೀಟೇಲನ್ನು ನಿಮಗೆ ಹೇಳ್ತಾ ಇದ್ದೀನಿ. ಈ ಭಾಗ್ಯಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿದ್ದು 2006ರಲ್ಲಿ. ಈ ಒಂದು ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರದಲ್ಲಿ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದರು. ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಯಾರಿಗಾಗಿ ಈ ಒಂದು 1 ಲಕ್ಷ ರೂಪಾಯಿ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ 1 ಲಕ್ಷ ರೂಪಾಯಿ ಒಂದು ಭಾಗ್ಯಲಕ್ಷ್ಮಿ ಅಂದರೆ, ಈಗ ಒಂದು ಹೆಣ್ಣು ಹುಟ್ಟುತ್ತಪ್ಪ ಅಂದರೆ ಮನೆಯಲ್ಲಿ, ಅದಕ್ಕಾಗಿ ಎಲ್ಲರೂ ಕೂಡ ಹೆಣ್ಣು ಹುಟ್ಟಿತು ಅಂಥೇಳಿ ಸ್ವಲ್ಪ ಎಲ್ಲ ಅಫ್ಸೋಸ್ ಆಗ್ತಾರೆ. ಅಂಥ ಕಾಲದಲ್ಲಿ ಈಗ ಒಂದು ಹೆಣ್ಣು ಹುಟ್ಟಿದ ಆಕೆ ಮುಂದೆ ವಿದ್ಯಾಭ್ಯಾಸಕ್ಕಾದರೂ ಆದರೆ ಮದುವೆಗಾದರೂ ಹಾಗೆ ಒಂದು 18 ವರ್ಷ ಆದಮೇಲೆ ಈ ಒಂದು 1 ಲಕ್ಷ ರೂಪಾಯಿ ಆ ಮಗಳ ಒಂದು ಹುಟ್ಟಿದಂಥ ಮಗಳ ಒಂದು ಹೆಸರಲ್ಲಿ ಈ ಒಂದು 1 ಲಕ್ಷ ರೂಪಾಯಿಯನ್ನು 18 ವರ್ಷ ಆದಮೇಲೆ ಕೊಡ್ತಾರೆ. ಅದು ಹೇಗೆ ಮಾಡಬೇಕು, ಹೇಗೆ ಮತ್ತು ಅದಕ್ಕೇನು ವಯಸ್ಸಿನ ಮಿತಿ ಏನು, ಯಾವಾಗ ಏನಂತ ನಾನು ಮುಂದೆ ಫುಲ್ ಡೀಟೇಲನ್ನು ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯ ಒಂದು ಡೀಟೇಲನ್ನು ತಮಗೆ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಏಕೆಂದರೆ ನಾನು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನು ಡೈಲಿ 3-4 ವಿಡಿಯೋಸ್ಗಳು ನನ್ನ ಚಾನಲಲ್ಲಿ ಬರ್ತಾ ಹೋಗುತ್ತೆ. ತಮಗೆ ಈ ಒಂದು ಫಸ್ಟಾಗಿ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಇನ್ಫಾರ್ಮೇಷನ್ ಅಂದರೆ ಒಂದು ನೋಟಿಫಿಕೇಷನ್ ತಮಗೆ ಬಂದು ತಲುಪಬೇಕಾದ್ರೆ ಈ ಒಂದು ಬೆಲ್ ಬಟನನ್ನು ಒತ್ತೋದು ಕೂಡ ಮರಿಬೇಡಿ. ನಾವು ಇಷ್ಟೆಲ್ಲ ಪ್ರಯತ್ನಪಟ್ಟು ಇಷ್ಟೆಲ್ಲ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ತಮಗಾಗಿ ಎಲ್ಲರಿಗೂ ಈ ಒಂದು ಯೋಜನೆ ಲಾಭಗಳನ್ನು ಪಡೀಲಿ. ಈಗ ಬಹಳಷ್ಟು ಜನ ಹಳ್ಳಿಯವರು ಇರ್ತಾರೆ, ಬಹಳಷ್ಟು ಜನ ಒಂದು ಸ್ಲಮ್ ಏರಿಯಾದಲ್ಲಿ ಇರ್ತಾರೆ, ಬಹಳಷ್ಟು ಜನಕ್ಕೆ ಒಂದು ಇನ್ಫಾರ್ಮೇಟಿವ್ ಏನು ಗುರ್ತಾ ಇರಲ್ಲ. ಈ ಒಂದು ನಮ್ಮ ವಿಡಿಯೋಗಳು ಈಗ ಒಂದು ಯೂಟ್ಯೂಬ್ ಮುಖಾಂತರ ಅವರಿಗೆ ಒಂದು ಯೋಜನೆಗಳ ಮಾಹಿತಿಗಳನ್ನು ಕೊಟ್ಟಾಗ ನಮಗೆ ಅದೇ ಒಂದು ಬಹಳ ಸಂತೃಪ್ತಿ ಆಗುತ್ತೆ. ಅದಕ್ಕಾಗಿ ಅವರು ಈ ಒಂದು ಯೋಜನೆಯ ಫಲವನ್ನು ಪಡೀಲಿ, ಅವರು ಕೂಡ ಒಂದು ಬಡತನದ ರೇಖೆಯಿಂದ ಹೊರಗೆ ಬರಲಿ. ಹಾಗೆ ಈ ಒಂದು ಯೋಜನೆಗಳು, ಸರ್ಕಾರದ ಯೋಜನೆಗಳು ಬಹಳಷ್ಟು ಜನಕ್ಕೆ ಗುರುತೇ ಇರೋದಿಲ್ಲ. ಈ ಒಂದು ಯಾವ ಆಫೀಸ್ಗೆ ಹೋಗಬೇಕು, ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಏನು ಮಾಡಬೇಕು. ಈಗ ಎಷ್ಟೋ ಜನ ಇದ್ದಾರೆ, ಈಗ ಬಹಳಷ್ಟು ಒಂದು 60-70% ಜನಕ್ಕೆ ಕೆಲವೊಂದು ಯೋಜನೆಗಳ ಪೂರ್ತಿ ಮಾಹಿತಿನೇ ಗುರ್ತಿರೋದಿಲ್ಲ. ಯಾವ ಆಫೀಸಿಗೆ ಹೋಗಬೇಕು, ಏನು ಮಾಡಬೇಕು ಅನ್ನೋದೇ ಗುರ್ತಿರೋದಿಲ್ಲ. ಪಾಪ ಅವ್ರ ಮನೆಯಲ್ಲಿ ಅವರು ಏನೋ ಒಂದು ಇದರಲ್ಲಿ ಇರ್ತಾರೆ. ಅವರಿಗಾಗಿ ಈ ಒಂದು ಯೋಜನೆಗಳ ನಾವು ಮಾಡ್ತಾ ಇರೋ ವಿಡಿಯೋಗಳು ಅವರಿಗಾಗಿ ತುಂಬ ಯೂಸ್ಫುಲ್ ಆಗುತ್ತೆ. ಈಗ ಕೆಲವೊಂದಿಷ್ಟು ಜನ ಇರ್ತಾರೆ, ಎಲ್ಲ ಅವ್ರ ಮನೆಯಲ್ಲಿ ಅವ್ರ ಯಜಮಾನರು ಇರ್ತಾರೆ, ಅವ್ರು ಏನೋ ಒಂದು ಮನೆಯಲ್ಲಿ ಯಾರೋ ಒಬ್ಬರು ಗಣಸರು ಇರ್ತಾರೆ, ಹುಷಾರಿರ್ತಾರೆ, ಅವರಿಗೆಲ್ಲ ಅಫಿಷಿಯಲ್ ಲೆವೆಲ್ ಎಲ್ಲ ಗುರುತಿರುತ್ತೆ. ಅಂಥವ್ರದ್ದೇನು ಪ್ರಾಬ್ಲಮ್ ಇಲ್ಲ. ಪಾಪ ಅವ್ರಿಗೆ ಜಾಸ್ತಿ ನಮ್ಮ ವಿಡಿಯೋ ಯೂಸ್ ಆಗೋದಿಲ್ಲ. ಆದರೆ ಕೆಲವೊಬ್ಬರಿಗೆ ಎಷ್ಟು ಯೂಸ್ ಆಗುತ್ತೆ ಅಂದರೆ, ನಾವು ಹೇಳಿದ್ದು ಅವರಿಗೆ ಇಂಥಲ್ಲಿ ಹೋಗಬೇಕು, ಇಂಥಲ್ಲಿ ಹೋಗಿ ಅಪ್ಲಿಕೇಶನ್ನ ಹಾಕಬೇಕು, ಇಂಥಲ್ಲಿ ಹೋಗಿ ನೀವು ಒಂದು ಭಾಗ್ಯಲಕ್ಷ್ಮಿ ಬಾಂಡ್ನ ತೊಗೋಬೋದು, ನಿಮ್ಮ ಮಗಳು ಇಷ್ಟು ವರ್ಷನವರಿದ್ದಾಗೆ ಇಷ್ಟೆಲ್ಲ ನಾವು ಎದಕ್ಕೆ ಹೇಳ್ತೀವಪ್ಪ ಅಂದರೆ, ನಾವೇನು ಒಂದು ದೊಡ್ಡ ಒಂದು ಫೀಸ್ ಕೊಡಿ, ಅದು ಕೊಡಿ ಅಂತ ನಾವು ಏನು ಅಪೇಕ್ಷೆ ಮಾಡ್ತಾ ಇಲ್ಲ. ಜಸ್ಟ್ ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಒತ್ತಿ. ಏಕಪ್ಪ ಅಂದರೆ ಇದೇ ಥರ ಎಲ್ಲ ಸರ್ಕಾರದ ಯೋಜನೆಗಳು, ಇದೇ ಥರ ಯಾವುದೇ ಥರ ಯಾವುದೇ ಒಂದು ಕೇಂದ್ರ ಸರ್ಕಾರದ ಯೋಜನೆಗಳಾಗಲಿ ಮತ್ತು ಒಂದು ರಾಜ್ಯ ಸರ್ಕಾರದ ಯೋಜನೆಗಳಾಗಲಿ, ಇವೆಲ್ಲ ತಮಗೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನು ಕೊಡೋ ಪ್ರಯತ್ನ ಮಾಡ್ತೀವಿ. ತಮಗೆ ಯೂಸ್ ಆಯಿತು ಅಂದರೆ ತಮ್ಮ ಹತ್ರ ಇಟ್ಕೊಳ್ಳಿ, ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ತಮಗೆ 100% ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ಹಾಗೆ ತಮಗೆ ಉಪಯುಕ್ತ ಆಯ್ತು ಅಂದರೆ ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ. ಬನ್ನಿ, ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ಫುಲ್ ಡೀಟೇಲ್ ಆಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೆ ಬಂದಿದ್ದು 2006ರಲ್ಲಿ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರದಲ್ಲಿ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೆ ಬಂತು. ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಬಡತನ ರೇಖೆ ಅಂದರೆ BPL ಕುಟುಂಬದಲ್ಲಿ ಬಡತನ ರೇಖೆಗಿಂತ ಕಡಿಮೆ ಇರುವ ಏನಪ್ಪ ಅಂದರೆ ಹೆಣ್ಣು ಮಕ್ಕಳಿಗೆ
ಮನೆಯಲ್ಲಿ ಒಂದು ಹೆಣ್ಣು ಮಗುವಿಗೆ ಒಂದು ಸ್ಥಾನಮಾನವನ್ನು ಹೆಚ್ಚಿಸುವ ಮತ್ತು ಆರ್ಥಿಕ ಸಮಾಜದಲ್ಲಿ ಈ ಒಂದು ಹೆಣ್ಣು ಮಗುವಿನ ಸ್ಥಾನಮಾನವನ್ನು ಹೆಚ್ಚಿಸಲು ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದರು. ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬಗಳಲ್ಲಿ ಹೆಣ್ಣು ಜನಿಸಿದರೆ ಆ ಮಗುವನ್ನು ಉತ್ತೇಜಿಸಲು ಮತ್ತು ಕುಟುಂಬವನ್ನು ಸಮಾಜದಲ್ಲಿ ಮತ್ತು ಅವರ ಸ್ಥಾನಮಾನವನ್ನು ಹೆಚ್ಚಿಸಲು ಒಂದು ಕೆಲವು ಷರತ್ತುಗಳ ಮೂಲಕ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಗಳನ್ನು ಜಾರಿಗೆ ತಂದರು. ಈ ಒಂದು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳ ಒಂದು ಜನನವನ್ನು ಉತ್ತೇಜಿಸಲು ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡನ್ನು ಜಾರಿಗೆ ತಂದರು. ಇದೊಂದು ಭಾಗ್ಯಲಕ್ಷ್ಮಿಯ ಪ್ರಯೋಜನಗಳೇನಪ್ಪ ಅಂದರೆ ಫಲಾನುಭವಿಗಳು ಯಾರಪ್ಪ ಅಂದರೆ ತಾಯಿ, ತಂದೆ ಅಥವಾ ನೈಸರ್ಗಿಕ ಪಾಲಕರು. ಅಂದರೆ ಒಂದು ಹೆಣ್ಣು ಮಗುವಿನ ತಾಯಿ, ತಂದೆ, ನೈಸರ್ಗಿಕ ಪಾಲಕರು ಅಂತ ಬರ್ತಾರೆ. ಅವರಿಗೆ ಇದರ ಒಂದು ಫಲಾನುಭವಿಗಳು. ಮಗುವಿಗೆ ಗರಿಷ್ಠ ರೂಪಾಯಿವರೆಗೆ ಗರಿಷ್ಠ ವಿಮೆ ಅಂದರೆ ಗರಿಷ್ಠ ವರ್ಷಕ್ಕೆ 25,000ವರೆಗೆ ಒಂದು ವಿಮೆ ಅಂದರೆ ಇನ್ಶೂರೆನ್ಸ್ ಕೂಡ ಈ ಒಂದು ಯೋಜನೆಯಲ್ಲಿ ಲಭ್ಯ ಇದೆ. ಹಾಗೆ ವಾರ್ಷಿಕವಾಗಿ 300 ರೂಪಾಯಿಂದ 10ನೇ ತರಗತಿಯವರೆಗೆ ಬಾಲಕಿಗೆ 1,000 ರೂಪಾಯಿವರೆಗೆ ಒಂದು ಏನಪ್ಪ ಅಂದರೆ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ. ಶಿಷ್ಯ ವೇತನ. ಒಂದು ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳ ಜನನ ಉತ್ತೇಜಿಸಲು ಮತ್ತು ಕುಟುಂಬ ಮತ್ತು ಸಮಾಜದಲ್ಲಿ ಅವರ ಸ್ಥಾನಮಾನವನ್ನು ಹೆಚ್ಚಿಸಲು ಈ ಕೆಲವು ಷರತ್ತುಗಳನ್ನು ಅನ್ವಯಿಸಿ ಈ ಒಂದು ಬಾಂಡನ್ನು ಕೊಡ್ತಾ ಇದ್ದಾರೆ. ಈ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಕೆಲವು ಷರತ್ತುಗಳ ನೆರವೇರಿಕೆಗೆ ಒಳಪಟ್ಟು ತನ್ನ ತಾಯಿ, ತಂದೆ, ನೈಸರ್ಗಿಕ ಪಾಲಕರ ಮೂಲಕ ಹೆಣ್ಣು ಮಗುವಿಗೆ ಆರ್ಥಿಕ ಸಹಾಯವನ್ನು ಒದಗಿಸುವುದು ಈ ಒಂದು ಯೋಜನೆಯ ಒಂದು ಪ್ರಯೋಜನ. ಈ ಸವಲತ್ತುಗಳಲ್ಲದೆ ಪೋಷಕರಿಗೆ ಅಪಘಾತವಾದಲ್ಲಿ 1 ಲಕ್ಷ ರೂಪಾಯಿ, ಫಲಾನುಭವಿಯ ಸಹಜ ಸಾವಿಗೆ 42,500 ರೂಪಾಯಿ, ಹಾಗೆ 18 ವರ್ಷಗಳ ಕೊನೆಯಲ್ಲಿ ಫಲಾನುಭವಿಗೆ 34,751 ರೂಪಾಯಿ ಪಾವತಿಸಲಾಗುವುದು. ಅರ್ಹತಾ ಮಾನದಂಡಗಳ ಭಾಗ್ಯಲಕ್ಷ್ಮಿ ಯೋಜನೆಯ ಪ್ರಯೋಜನಗಳೇನಪ್ಪ ಅಂದರೆ ಇದರ ಒಂದು ಫಲಾನುಭವಿಗಳು ಯಾರಪ್ಪ ಅಂದರೆ ತಂದೆ, ತಾಯಿ, ನೈಸರ್ಗಿಕ ಪಾಲಕರು. ಈ 3 ಜನಕ್ಕೆ ಈ ಒಂದು ಬಾಂಡ್ನ ಅಮೌಂಟನ್ನು ಫಲಾನುಭವಿಗಳಾಗಿರ್ತಾರೆ. ಈ ಒಂದು ಆ ಮಗುವಿನ ಹೆಸರು ಮೇಲೆ ಪಡೆದಿರ್ತಕ್ಕಂಥ ಹೆಣ್ಣು ಮಗುವಿನ ಹೆಸರು ಮೇಲೆ ಪಡೆದಿರ್ತಕ್ಕಂಥ ಬಾಂಡ್ಗೆ ಈ 3 ಮಂದಿ ಫಲಾನುಭವಿಗಳಾಗಿರ್ತಾರೆ. ಹಾಗೆ ವಾರ್ಷಿಕವಾಗಿ ಶಿಷ್ಯ ವೇತನ 300 ರೂಪಾಯಿಂದ 1,000ವರೆಗೆ, ಒಂದು 10ನೇ ತರಗತಿವರೆಗೆ 1,000 ರೂಪಾಯಿ ಶಿಷ್ಯ ವೇತನವನ್ನು ವರ್ಷಕ್ಕೆ ಈ ಒಂದು ಯೋಜನೆಯಲ್ಲಿ ಪ್ರೊವೈಡ್ ಮಾಡ್ತಾರೆ. ಈ ಒಂದು ಯೋಜನೆಯಲ್ಲಿ 1ರಿಂದ 3ನೇ ತರಗತಿವರೆಗೆ 300 ರೂಪಾಯಿ ಶಿಷ್ಯ ವೇತನ ಇದೆ. ಹಾಗೆ 4ನೇ ತರಗತಿಗೆ 500 ರೂಪಾಯಿ ಶಿಷ್ಯ ವೇತನ ಇದೆ. 5ನೇ ತರಗತಿಗೆ ಬಾಲಕಿಯರಿಗೆ ಒಂದು 600 ರೂಪಾಯಿ ಶಿಷ್ಯ ವೇತನ ಇದೆ. 6 ಮತ್ತು 7ನೇ ತರಗತಿಯ ಬಾಲಕಿಯರಿಗೆ 700 ರೂಪಾಯಿ ಶಿಷ್ಯ ವೇತನ ಇದೆ. 8ನೇ ತರಗತಿಯ ಬಾಲಕಿಯರಿಗೆ ಒಂದು ವಾರ್ಷಿಕವಾಗಿ 800 ರೂಪಾಯಿ ಶಿಷ್ಯ ವೇತನವಿದೆ. 9 ಮತ್ತು 10ನೇ ತರಗತಿಯ ಬಾಲಕಿಯರಿಗೆ 1,000 ರೂಪಾಯಿ ಒಂದು ವಾರ್ಷಿಕ ಶಿಷ್ಯ ವೇತನವಿದೆ. ಇದಕ್ಕೆ ಅರ್ಹತೆಗಳೇನು? ಈ ಭಾಗ್ಯಲಕ್ಷ್ಮಿ ಬಾಂಡಲ್ಲಿ ಎನ್ರೋಲ್ಮೆಂಟ್ ಅಂದರೆ ಒಂದು ಏನಪ್ಪ ಅಂದರೆ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡಲ್ಲಿ ನೀವು ನೋಂದಾಯಿಸಬೇಕಾದ್ರೆ ಅರ್ಹತೆಗಳೇನು? ಅರ್ಹತೆಗಳು ಯಾವ್ಯಾವ ಬೇಕಪ್ಪ ಅಂದರೆ ಈ ಹುಡುಗಿಯ ಜನ್ಮ ದಿನಾಂಕ, ಈ ಹುಡುಗಿಯ ಒಂದು ಜನ್ಮ ದಿನಾಂಕದ 1 ವರ್ಷದೊಳಗೆ ಅವರ ಒಂದು ಜನ್ಮವನ್ನು ನೋಂದಾಯಿಸಬೇಕು. ಅಂದರೆ ಏನಪ್ಪ ಅಂದರೆ ನಿಮ್ಮ ಒಂದು ಹುಡುಗಿ ಮನೆಯಲ್ಲಿ ಒಂದು ಹೆಣ್ಣು ಮಗು ಹುಡ್ತಪ್ಪ ಅಂದರೆ 1 ವರ್ಷದೊಳಗಾಗಿ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ಗೆ ತಾವು ಒಂದು ನೋಂದಾಯಿಸಬೇಕು. ಹಾಗೆ ಈ ಹೆಣ್ಣು ಮಗು ಬಾಲ ಕಾರ್ಮಿಕ ಆಗಿರಬಾರ್ದು. ಈ ಒಂದು ಬಾಂಡ್ ತಗೊಂಡ್ಮೇಲೆ ನಿಮ್ಮ ಹೆಣ್ಣು ಮಗುವಿಗೆ ತಾವು ಎಲ್ಲಾದರೂ ಕೆಲಸಕ್ಕೆ ಕಳಿದ್ರೆ ಈ ಒಂದು ಆ ಮಗು ಯಾರಾದರೂ ಅಫಿಷಿಯಲಿ ಎಲ್ಲಾದರೂ ಆ ಒಂದು ಬಾಲ ಕಾರ್ಮಿಕ ಆಗಿ ದುಡಿತಿದ್ರು ಅಂದರೆ ಈ ಒಂದು ಬಾಂಡ್ ಕ್ಯಾನ್ಸಲ್ ಆಗುತ್ತೆ. ಅದಕ್ಕಾಗಿ ಆ ಮಗು ಬಾಲ ಕಾರ್ಮಿಕವಾಗಿರಬಾರ್ದು. ಹಾಗೆ ಭಾಗ್ಯಲಕ್ಷ್ಮಿ ಯೋಜನೆಯ ಪ್ರಯೋಜನಗಳು 2 ಹೆಣ್ಣು ಮಕ್ಕಳನ್ನು ಅಂದರೆ 2 ಹೆಣ್ಣು ಮಕ್ಕಳು BPL ಕುಟುಂಬಗಳಿಗೆ ಲಭ್ಯ ಇದೆ. ಅಂದರೆ ಒಂದು BPL ಕಾರ್ಡಲ್ಲಿ 1 ಮಗು ಆಗಲಿ 2 ಮಗು ಆಗಲಿ ಅವರಿಗೆ ಈ ಒಂದು 1 ಲಕ್ಷ ರೂಪಾಯಿ ಬಾಂಡ್ ಸಿಗುತ್ತೆ. ಮತ್ತು 3ನೇ ಮಗುವಿಗೆ ಸಿಗೋದಿಲ್ಲ, 4ನೇ ಮಗುವಿಗೆ ಸಿಗೋದಿಲ್ಲ, ಹೆಣ್ಣು ಮಗು ಹುಟ್ಟಿದ್ರು ಕೂಡ ಸಿಗೋದಿಲ್ಲ. ಫಸ್ಟಿಗೆ ಯಾರು
ಎರಡು ಹೆಣ್ಣು ಹುಟ್ಟಿದ್ರೆ ಆ ಎರಡು ಹೆಣ್ಣು ಮಕ್ಕಳಿಗೆ 1 ಲಕ್ಷ ರೂಪಾಯಿ ಬಾಂಡ್ ಸಿಗುತ್ತೆ. ಆದರೆ ಮೂರನೇದು ಕೂಡ ಹೆಣ್ಣು ಹುಟ್ಟಿದ್ರೆ ಅವ್ರಿಗೆ ಸಿಗೋದಿಲ್ಲ. ಅದು ಯಾವುದೇ ಇರಲಿ, 2 ಹೆಣ್ಣು ಮಕ್ಕಳಿಗೆ ಫಸ್ಟ್ ಹುಟ್ಟಿದಂಥ 2 ಹೆಣ್ಣು ಮಕ್ಕಳಿಗೆ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಅನ್ವಯ ಆಗುತ್ತೆ. ಹಾಗೆ ಈ ಒಂದು ನೋಂದಾಯಿಸೋ ಟೈಮ್ನಲ್ಲಿ ನಿಮ್ಮ ಒಂದು ಹೆಣ್ಣು ಮಗುವಿಗೆ ಒಂದು ಸರ್ಕಾರದ ಯಾವುದೇ ಲಸಿಕಾ ಕಾರ್ಯಕ್ರಮಗಳು ಮತ್ತು ಕಾರ್ಯಕ್ರಮಗಳಲ್ಲಿ ಆರೋಗ್ಯ ಇಲಾಖೆಯ ಒಂದು ಲಸಿಕೆ ಕಾರ್ಯಕ್ರಮದಲ್ಲಿ ಆ ಮಗುವಿಗೆ ಎಲ್ಲ ಲಸಿಕೆಗಳನ್ನು ತಾವು ಹಾಕಿಸಿರಬೇಕು. ಹಾಕಿಸಿದ ಮೇಲೇ ಆ ಒಂದು ಕಾಪಿ ಒಂದು ಪಾಸ್ಬುಕ್ ಕೊಟ್ಟಿರ್ತಾರೆ ನೀವು ಲಸಿಕೆಯನ್ನು ಮಾಡಿದ್ದು, ಆ ಲಸಿಕೆ ಕಾಪಿ ಕೂಡ ತಾವು ಲಗತ್ತಿಸಬೇಕಾಗುತ್ತೆ. ಮಾಡಿಸಿದ್ರೆ ಅದು ಒಂದು ಕಾಪಿ ಇರುತ್ತೆ ತಮ್ಮ ಹತ್ರ. ಈ ಹೆಣ್ಣು ಮಕ್ಕಳು 31 ಮಾರ್ಚ್ 2006 ನಂತರ BPL ಕುಟುಂಬದಲ್ಲಿ ಜನಿಸಿರಬೇಕು. ಅಂದರೆ ಈ ಒಂದು ನೋಂದಾಯಿಸಲು ಹೆಣ್ಣು ಮಕ್ಕಳು ಏನದಲ್ಲಪ್ಪ ಅಂದರೆ 31 ಮಾರ್ಚ್ 2006 ನಂತರ ಜನಿಸಿರಬೇಕು. ಯಾಕಂದರೆ ಈ ಒಂದು ಯೋಜನೆ ಜಾರಿಗೆ ಬಂದಿದ್ದೇ 31 ಮಾರ್ಚ್ 2006ರಲ್ಲಿ. ಯಡಿಯೂರಪ್ಪನವರು CM ಇದ್ದಾಗ ಈ ಒಂದು ಯೋಜನೆಯನ್ನು ಜಾರಿಗೆ ತಂದರು. ಈ ಒಂದು ಬಾಂಡನ್ನು ತಗೊಳ್ತೀರಿ. ಈಗ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಬಾಂಡನ್ನು ತಗೊಳ್ತೀರಿ. ಆ ಬಾಂಡನ್ನು ತಾವು ಈ ಮೆಚುರಿಟಿ ಅಮೌಂಟ್ ಈಗ 1 ಲಕ್ಷ ರೂಪಾಯಿ ತಗೋಬೇಕಾದ್ರೆ ಹುಡುಗಿ 8ನೇ ಕ್ಲಾಸ್ ಕಂಪಲ್ಸರಿ ಪಾಸ್ ಆಗಿರಬೇಕು. ಈ 8ನೇ ಕ್ಲಾಸ್ ಆ ಒಂದು ಮಗು 8ನೇ ಕ್ಲಾಸ್ವರೆಗೂ ಓದೋಳಪ್ಪ ಅಂದರೆ ಅವರಿಗೆ ತಾವು ಈ ಒಂದು ಮೆಚುರಿಟಿ ಅಮೌಂಟನ್ನು ತಗೋಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಒಂದು 18 ವರ್ಷ ಆ ಮಗುವಿಗೆ 18 ವರ್ಷ ತುಂಬೋದ್ರೊಳಗಾಗಿ ತಾವು ಆ ಮಗುವಿನ ಮದುವೆ ಆಗಿತ್ತು ಅಂದರೆ ಈ ಒಂದು ಯಾವ ಬಾಂಡು ಸಿಗೋದಿಲ್ಲ, ಏನೂ ಸಿಗೋದಿಲ್ಲ. ಈ ಭಾಗ್ಯಲಕ್ಷ್ಮಿ ಯೋಜನೆ ಏನೂ ಒಂದು ತಮಗೆ ಲಾಭ, ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯ ಲಾಭ ಆ ಮಗುವಿಗೂ ಸಿಗೋದಿಲ್ಲ, ತಾಯಿ ತಂದೆಗೂ ಸಿಗೋದಿಲ್ಲ, ಯಾರಿಗೂ ಸಿಗೋದಿಲ್ಲ. ಈ ಒಂದು ಬಾಂಡ್ ಕ್ಯಾನ್ಸಲ್ ಆಗುತ್ತೆ. ಇದಕ್ಕೆ ಒಂದು ಆನ್ಲೈನ್ನಲ್ಲಿ ಅರ್ಜಿ ಹಾಕಬೇಕಾದ್ರೆ ತಾವು ಮೊದಲನೇದಾಗಿ ಹೋಗಿ ಅಧಿಕೃತ ಜಾಲತಾಣ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಕರ್ನಾಟಕ ಈ ವೆಬ್ಸೈಟ್ನ ಮುಖಪುಟದ ಮೇಲೆ ಹೋದ್ಮೇಲೆ ಈ ಭಾಗ್ಯಲಕ್ಷ್ಮಿ ಯೋಜನೆ ಒಂದು ಫಾರ್ಮ್ ಲಿಂಕ್ ಬರುತ್ತೆ. ಈ ನಮೂನೆ ಭಾಗ್ಯಲಕ್ಷ್ಮಿ ಯೋಜನೆಯ ಒಂದು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕಪ್ಪ ಅಂದರೆ ತಾವು ಆನ್ಲೈನ್ನಲ್ಲಿ ಸಲ್ಲಿಸಿದ್ರೆ ಅಂದರೆ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯ ಒಂದು ಜಾಲತಾಣ ಇಂಟರ್ನೆಟ್ಟಲ್ಲಿ ತಮ್ಮ ಒಂದು ಗೂಗಲ್ ಕ್ರೋಮಲ್ಲಿ ಓಪನ್ ಮಾಡಿ ಭಾಗ್ಯಲಕ್ಷ್ಮಿ ಯೋಜನೆ ಕರ್ನಾಟಕ ಅಂತ ಪ್ರೆಸ್ ಮಾಡಿದ್ಮೇಲೆ ಅಲ್ಲಿ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯ ಒಂದು ಫಾರ್ಮನ್ನು ಬರುತ್ತೆ. ಆ ಫಾರ್ಮ್ PDF ಫಾರ್ಮ್ಯಾಟಲ್ಲಿ ಫಾರ್ಮ್ ಇರುತ್ತೆ. ಆ ಫಾರ್ಮನ್ನು ತಾವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪ್ರಿಂಟ್ ತಗೊಂಡು ನೀವು ಕರೆಕ್ಟಾಗಿ ಫಿಲಪ್ ಮಾಡಿ ಈ ಒಂದು ಸಂಬಂಧಪಟ್ಟ ಪ್ರಾಧಿಕಾರ ಅಂದರೆ ಮತ್ತು ಮಕ್ಕಳ ಕಲ್ಯಾಣ ಒಂದು ಆಫೀಸ್ ಇರುತ್ತಲ್ಲ ಅಲ್ಲಿ ಹೋಗಿ ತಾವು ಈ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಈಗ ಮತ್ತೆ ಆನ್ಲೈನಲ್ಲಿ ಈಗ ಆನ್ಲೈನ್ನಲ್ಲಿ ಆಯಿತು. ಆನ್ಲೈನ್ನಲ್ಲಿ ಈ ಟೈಪು ಒಂದು ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲಪ್ ಮಾಡಿ ಪ್ರಾಧಿಕಾರಕ್ಕೆ ಸಲ್ಲಿಸಿದ್ರಿ. ಈಗ ಆಫ್ಲೈನ್ನಲ್ಲಿ ನಿಮಗೆ ಹೇಗೆ ಮಾಡಬೇಕಂತ ಹೇಳ್ತೀನಿ. ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಈ ಒಂದು ಅಂಗನವಾಡಿ ಕೇಂದ್ರಗಳಿಗೆ ಹೋಗಬೇಕು. ಅಂಗನವಾಡಿ ಕೇಂದ್ರಗಳಿರ್ತವೆ, ಹಳ್ಳಿಯಲ್ಲಿ ಇರುತ್ತೆ, ಸಿಟಿಯಲ್ಲೂ ಇರುತ್ತೆ. ಅಂಗನವಾಡಿ ಕೇಂದ್ರಗಳಿಗೆ ಹೋಗಿ ಅಲ್ಲಿ ಕೂಡ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ತಾವು ವಿಚಾರಿಸಿದ್ರೆ ಅಂದರೆ ಫುಲ್ ಡೀಟೇಲ್ಸನ್ನು ಹೇಳ್ತಾರೆ. ಒಂದು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕೂಡ ಕೇಳಿದ್ರು ಕೂಡ ಇದ್ರ ಫುಲ್ ಡೀಟೇಲ್ಸ್ ಹೇಳ್ತಾರೆ. ಮತ್ತು ಈ ಒಂದು NGOಗಳು ಕೆಲಸ ಮಾಡೋರಿಗೆ ಅವರಿಗೂ ಕೂಡ ಕೇಳಿದ್ರೆ ಅವರು ಕೂಡ ಡೀಟೇಲ್ಸ್ ಹೇಳ್ತಾರೆ. ಒಂದು ಅಧಿಕೃತ ಬ್ಯಾಂಕ್ಗಳಿಗೂ ಕೂಡ ತಾವು ಹೋಗಿ ಕೇಳಿದ್ರೆ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ಡೀಟೇಲ್ಸನ್ನು ಹೇಳ್ತಾರೆ. ಮಹಾನಗರ ಪಾಲಿಕೆಗಳು ಈಗ ಹಳ್ಳಿಯಲ್ಲಿದ್ದವರು ಅಂಗನವಾಡಿ ಕೇಂದ್ರಕ್ಕೆ ಹೋದ್ರಿ, ಗ್ರಾಮ ಪಂಚಾಯತ್ ಅಧಿಕಾರಿ ಕೇಳಿದ್ರಿ. ಈಗ ಸಿಟಿಯಲ್ಲಿದ್ದವ್ರು ಏನು ಮಾಡಬೇಕು ಅಂದರೆ ತಾವು ಮಹಾನಗರ ಪಾಲಿಕೆಗೆ ಹೋಗಿ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ಡೀಟೇಲ್ಸನ್ನು ಪಡ್ಕೋಬಹುದು. ಇದಕ್ಕೆ ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಇದಕ್ಕೆ ಯಾವ ದಾಖಲೆಗಳು ಬೇಕು, ಅವಶ್ಯಕ ದಾಖಲೆಗಳು ಯಾವುವು ಬೇಕಪ್ಪ ಅಂದರೆ ಹೇಳ್ತೀನಿ ಕೇಳಿ. ಈ ಒಂದು ಅಗತ್ಯ ದಾಖಲೆಗಳ ಪಟ್ಟಿ ಯಾವಪ್ಪ ಅಂದರೆ ಮೊದಲನೇದಾಗಿ ಭಾಗ್ಯಲಕ್ಷ್ಮಿ ಯೋಜನೆ ಅರ್ಜಿ ಒಂದು ನಮೂನೆ ಬೇಕು. ಅದರದೊಂದು ಫಾರ್ಮೆಟ್ ಇದೆ, ಆ ಅರ್ಜಿ ನಮೂನೆ ಬೇಕು ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ. ಹಾಗೆ ಒಂದು ಹೆಣ್ಣು ಮಗುವಿನ ಜನನ ಪ್ರಮಾಣ ಪತ್ರದ ಪ್ರಾಮಾಣೀಕೃತ ಪ್ರತಿ ಅಂದರೆ ಒಂದು ಬರ್ತ್ ಸರ್ಟಿಫಿಕೇಟ್ ಕೂಡ ಇದಕ್ಕೆ ಬೇಕು.
ಇವೆಲ್ಲ ಅವಶ್ಯಕ ದಾಖಲೆಗಳ ಇದರಲ್ಲಿ ಯಾವುದೇ ಒಂದು ಇಲ್ಲಪ್ಪ ಅಂದರೆ ತಾವು ಈ ಒಂದು ಯೋಜನೆಗೆ ಅರ್ಹರಲ್ಲ. ಪೋಷಕರ ಆದಾಯದ ವಿವರಗಳು, ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕು. ಹೆಣ್ಣು ಮಗುವಿನ ಪೋಷಕರ ವಿಳಾಸ ಪುರಾವೆ, ಒಂದು ಈ ಹೆಣ್ಣು ಮಗುವಿನ ಪೋಷಕರ ತಂದೆ ತಾಯಿಯ ಒಂದು ವಾಸಸ್ಥಳ ಕೂಡ ಬೇಕು. ಹಾಗೆ BPL ಕಾರ್ಡ್ ಭಾಳ ಇಂಪಾರ್ಟೆಂಟು. ಹೆಣ್ಣು ಮಕ್ಕಳ ಕಾರ್ಡ್ನ ಬ್ಯಾಂಕ್ ವಿವರಗಳು, ಪೋಷಕರೊಂದಿಗೆ ಮಗುವಿನ ಛಾಯಾಚಿತ್ರ ಅಂದರೆ ಒಂದು ಫೋಟೋ, ಪೋಷಕರೊಂದಿಗೆ ನಿಮ್ಮ ಮಗುವಿನ ಒಂದು ತಂದೆ ತಾಯಿಯನ್ನು ಹಿಂಗ ಆಜುಬಾಜು ನಿಂದಿರಿಸಿ ನಿಮ್ಮ ಮಗುವಿಗೆ ಎತ್ಕೊಂಡು ಅದೊಂದು ಫೋಟೋವನ್ನು ತೆಕ್ಕೋಬೇಕು. ಹಾಗೆ ಯೋಜನೆಯಲ್ಲಿ 2ನೇ ಮಗುವನ್ನು ನೋಂದಾಯಿಸುವಾಗ ಮೇಲಿನ ಎಲ್ಲ ದಾಖಲಾತಿಗಳೊಂದಿಗೆ ಕುಟುಂಬ ಯೋಜನೆ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಕುಟುಂಬ ಯೋಜನೆ ಪ್ರಮಾಣ ಪತ್ರ ಇದು ಭಾಳ ಇಂಪಾರ್ಟೆಂಟ್ ಇದೆ. ಅದು 2ನೇ ಮಗುವಿನ ನೋಂದಾಯಿಸುವಾಗ ಇಷ್ಟೆಲ್ಲ ಬೇಕು. ಈ ಒಂದು ಮದುವೆ ಪ್ರಮಾಣ ಪತ್ರ, ಪೋಷಕರ ಸ್ವಯಂ ಘೋಷಣೆಯ ಪ್ರಮಾಣ ಪತ್ರದ ಪ್ರತಿ, ಇವೆಲ್ಲ ಈ ಒಂದು ಯೋಜನೆಗಳಿಗೆ ಲಗತ್ತಿಸಬೇಕಾದ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು. ಇದರಲ್ಲಿ ಒಂದಿಲ್ಲಪ್ಪ ಅಂದರೆ ತಾವು ಈ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ನೋಂದಾಯಿಸಲು ಸಾಧ್ಯ ಇಲ್ಲ. ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ತಮಗೆಲ್ಲ ಡೀಟೇಲ್ ಆಗಿ ಗುರುತಾಯ್ತು ಅಂತ ತಿಳ್ಕೊತೀನಿ. ಹಾಗೆ ಈ ಒಂದು ವಿಡಿಯೋ ಉಪಯುಕ್ತವಾದಲ್ಲಿ ತಾವು ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಯಾಕಪ್ಪ ಅಂದರೆ ಈಗಾಗಲೇ ನಿಮಗೆ ಹೇಳಿರೋ ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ಉಪಯೋಗ, ಇವರೆಲ್ಲ ಹೇಳ್ತಾರೆ ಇವರು ಈ ಒಂದು ಯೂಟ್ಯೂಬಲ್ಲಿ ಬರ್ತಾರೆ ವಿಡಿಯೋ ಮಾಡಿಬಿಡ್ತಾರೆ ಅಂತ, ಹೀಗೆ ಒಂದು ಈಸಿಯಾಗಿ ತಗೋಬೇಡಿ. ಯಾಕಪ್ಪ ಅಂದರೆ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ತಮಗೆ ಉಪಯುಕ್ತ. ಈಗ 10 ಜನರಲ್ಲಿ ಒಂದು 4 ಜನಕ್ಕಾದರೂ ಬಹಳ ಉಪಯುಕ್ತವಾದಂಥ ಒಂದು ಮಾಹಿತಿಗಳಿರ್ತವೆ. ಈಗ ನೀವು ಸಿಟಿಯಲ್ಲಿ ಇದ್ದವರಿಗೆ ಇದು ಒಂದು ಮಾಹಿತಿ ಉಪಯೋಗ ಆಗಲಿಕ್ಕಿಲ್ಲ. ಆದರೆ ಒಂದು ಸ್ಲಮ್ ಅಂತ ಏರಿಯಲ್ಲಿ, ಹಳ್ಳಿಯಲ್ಲಿ ಅವ್ರ ಹತ್ರ ಒಂದು TV ಇರೋದಿಲ್ಲ. ಈ ಒಂದು ಮೊಬೈಲಲ್ಲಿ ಅವರು ನೋಡಿ ಈ ಒಂದು ಬಾಂಡನ್ನು ಮಾಡಿಸ್ಕೋಬೋದು. ಬಾಂಡ್ ಅಂತಲೇ ಅಲ್ಲ, ಈ ಒಂದು ಯಾವುದೇ ಒಂದು ಯೋಜನೆಗಳ ಬಗ್ಗೆ ಅವರಿಗೆ ಮಾಹಿತಿ ತಲುಪ್ಬೋದು. ಅದಕ್ಕಾಗಿ ತಾವು ತಮಗೆ ಉಪಯುಕ್ತ ಆಯ್ತಂದರೆ ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನ್ನ ಒತ್ತಿ. ಮತ್ತೆ ಸಿಗೋಣ ಮುಂದಿನ ಇದೇ ಥರ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನು ತೊಗೊಂಡು ಬರ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ.